ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನೆಲ್. ಸೊ ಇವತ್ತು ಮನೆಯಲ್ಲೇ ಬೆಣ್ಣೆ ಹೆಂಗೆ ಮಾಡೋಣ ಅಂತ ನೋಡೋಣ. ಇದಕ್ಕೆ ನಿಮ್ಗೆ ಏನಲ್ಲ, ಒಂದು ಸಿಂಪಲ್ ಇಂಗ್ರೀಡಿಯೆಂಟ್ ಬೇಕು. ನೀವು ಮನೆಯಲ್ಲಿ ಹೆಪ್ಪಾಕ್ತೀರಲ್ವ, ಇವಾಗ ಮೊಸರು ಮಾಡೋಕ್ಕೆ. ಈಗ ಸಪೋಸ್ ಈ ಹಾಲು ತೊಗೊಳ್ತೀರಾ ಅಂತ ಅಂದ್ಕೊಳ್ಳಿ. ಹಾಲಿಗೆ ನೀವು ಒಂಚೂರು ಮೊಸರನ್ನ ಹಾಕಿ ಬಿಡಬೇಕು. ಒಂದು 5-6 hours ಬಿಟ್ಟರೆ ಅದು ಫುಲ್ ಮೊಸರಾಗಿ ಮೇಲ್ಗಡೆ ಕೆನೆ ಇರುತ್ತಲ್ಲ, ಆ ಕೆನೆನ ಈ ಥರ ಒಂದು ಬಾಟ್ಲಲ್ಲಿ ನೀವು ಸ್ಟೋರ್ ಮಾಡ್ಕೊಳ್ತಾ ಬರಬೇಕು. ಆಲ್ಮೋಸ್ಟ್ ಎಷ್ಟು ನಿಮಗೆ ಒಂದು ಸ್ವಲ್ಪ ಬೇಕಾದಷ್ಟು ಕ್ವಾಂಟಿಟಿ ಆದಮೇಲೆ ಅದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಆಡಿಸ್ಕೊಳ್ಬೇಕು. ಫಸ್ಟು ನೀರಿಲ್ದೇ ಮಾಡ್ಕೊಳ್ಬೇಕು. ನೀರಿಲ್ದೇ ಒಂದು 2-3 ರೌಂಡ್ ಅದು ಹೊಡೆದ್ರೆ ಆಮೇಲೆ ನಾವು ನೀರು ಹಾಕ್ಕೊಂಡು ನಾವು ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಮಿಕ್ಸಿ ಮಾಡಿದ್ರೆ ನಮ್ಮ ಬೆಣ್ಣೆ ರೆಡಿಯಾಗಿ ಹೋಗುತ್ತೆ. ನಿಮಗೆ ತೋರಿಸ್ತೀನಿ. ಐ ಡೋಂಟ್ ಥಿಂಕ್ ದ ಮಿಕ್ಸಿ ಕಾಣಿಸ್ತಾ ಇದೆಯಾ? ಓಕೆ, ನಮ್ಮಮ್ಮ ಎಲ್ಲ ಹಿಂಗೆ ಅದು ಹೆಂಗೋ ಮಾಡಿಬಿಡ್ತಾರೆ, ಬಟ್ ನನಗೆ ಹಂಗೆ ಬರಲ್ಲ. ನಾನು ನೀರು ಹಾಕ್ಕೊಳ್ಳೇಬೇಕು. ಸೊ ಇದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರು ಆ್ಯಡ್ ಮಾಡ್ಕೊಂಡ್ಮೇಲೆ ನಿಮಗೆ ಸೌಂಡಲ್ಲಿ ಗೊತ್ತಾಗುತ್ತೆ ನೀವು ಯಾವಾಗ ಸ್ಟಾಪ್ ಮಾಡಬೇಕಂತ. ಬಿಕಾಸ್ ನೀವು ಆಡಿಸ್ತಾನೆ ಹೋದರೆ ಅದು ಪುನಃ ಕರ್ಡಲಾಗಿ ಹಾಗೇನೆ ನೀರು ಜೊತೆನೇ ಮಿಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ಕೇಳಿಸ್ಕೊಳ್ಳಿ, ಸೌಂಡ್ ನಿಮಗೆ ಗೊತ್ತಾಗುತ್ತೆ. ಈ ಥರ ಒಂದು ಸ್ವಲ್ಪ ಮಿಕ್ಸಿ ಆಡುವಾಗ ಸೌಂಡ್ ಚೇಂಜ್ ಆದಾಗ ನೀವು ಒಂದ್ಸಲಿ ತೆಗೆದು ನೋಡ್ಕೊಳ್ಬೇಕು. ಇನ್ ಕೇಸ್ ನಿಮಗೆ ಬೇಕಂದರೆ ಲೆಟ್ ಮಿ ಶೋ. ನೋಡಿ, ಈ ಥರ ಆಗಿದೆ. ಸೊ ಇನ್ನೊಂದು ಸ್ವಲ್ಪ ಆಡಬೇಕದು. ಬೇಕಂದರೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ನೀರು ಆಲ್ರೆಡಿ ಆ್ಯಡ್ ಮಾಡಿರೋದ್ರಿಂದ ಸಾಕು ಅನಿಸುತ್ತೆ. ಸೊ ಇನ್ನೊಂದು 2-3 ಸುತ್ತ ಆಡಿಸಿದ್ರೆ ಆಗೋಗುತ್ತೆ ಬೆಣ್ಣೆ. ಸೊ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ ಥರ ಸೌಂಡ್ ಚೇಂಜ್ ಆದಾಗ ಯು ಹ್ಯಾವ್ ಟು ಮಿಕ್ಸಿನ ಆಫ್ ಮಾಡಿಬಿಡ್ಬೇಕು. ಬೆಣ್ಣೆ ರೆಡಿ. ಇದನ್ನ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಈ ಥರ ಹಿಂಗೆ ಬಂದಿರೋದನ್ನ ಒಂದು ಕಡೆ ಮಾಡಿಕೊಂಡು ಅದು ಮಜ್ಜಿಗೆ ಎಲ್ಲ ಒಂದು ಸ್ವಲ್ಪ ಸೋರಿಸ್ಕೊಂಡ್ರೆ ಬೆಣ್ಣೆ ರೆಡಿ. ಇದನ್ನ ನೀವು ಬೇಕಂದರೆ ಬೆಣ್ಣೆಯಾಗೇ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ಬೇಕಂದರೆ ತುಪ್ಪನೂ ಮಾಡ್ಕೊಳ್ಬೋದು. ನಮ್ಮನೆ ತುಪ್ಪ ಹೆಂಗೆ ಮಾಡ್ತಾರೆ ಅಂತ ನಾನು ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಇಷ್ಟೇ ಬೆಣ್ಣೆ ಗೈಸ್. ಈ ಮಜ್ಜಿಗೆ ಮಸಾಲೆ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಸ್ವರ್ಗ ಥರ ಇರೋ ಮಸಾಲ ಮಜ್ಜಿಗೆ ರೆಡಿಯಾಗಿ ಹೋಗುತ್ತೆ. ರುಚಿಯಾದ ಏನು ಹೇಳ್ತಾರೆ, ಆರೋಗ್ಯಕರವಾದ, ಏನು ಮಿಕ್ಸ್ ಆಗದೆ ಇರೋ, ಪ್ರಿಸರ್ವೇಟಿವ್ಸ್ ಇಲ್ಲದೆ ಇರೋ ಬೆಣ್ಣೆ ಇಸ್ ರೆಡಿ. ದ್ಯಾಟ್ಸ್ ಇಟ್ ಗೈಸ್. ಇದನ್ನ ಒಂದು ಸ್ವಲ್ಪ ನೀವು ಇವಾಗಲೇ ತುಪ್ಪ ಕಾಯಿಸಿಲ್ಲ ಅಂದರೆ ಒಂಚೂರು ಮಜ್ಜಿಗೆ ಜೊತೆ ಹಾಕ್ಬಿಟ್ಟು ನೀವು ಹಾಗೆ ಬಿಟ್ಟಿರಬೇಕು. ಐ ಶೋ ದ್ಯಾಟ್ ಆಲ್ಸೋ. ಈ ಥರ ಈ ಕಡ್ದಿರೋ ಮಜ್ಜಿಗೆನೇ ಇರುತ್ತಲ್ಲ, ಈ ಥರ ಮಜ್ಜಿಗೆ ಒಳಗೆ ನೀವು ಬೆಣ್ಣೆ ಹಾಕ್ಬಿಟ್ಟು ಬಿಡಿ. ಅಷ್ಟೇ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.